ನೆರೆಯ ಆಂಧ್ರಪ್ರದೇಶ ತೆಲಂಗಾಣದಲ್ಲಿ ಮೊಂತಾ ಸೈಕ್ಲೋನ್ ಕೋಲಾಹಲ ಸೃಷ್ಟಿಸಿದೆ. ಮೊಂತಾ ದಾಂಗುಡಿಗೆ ಓರ್ವ ಮಹಿಳೆ ಸಾವಿನ ಮನೆ ಸೇರಿದ್ದಾಳೆ. ಅಪಾರ ಪ್ರಮಾಣದಲ್ಲಿ ಆಸ್ತಿ ಪಾಸ್ತಿ ನಷ್ಟ ಆಗಿದೆ. ಮೊಂತಾ ಏನೆಲ್ಲ ಹಾವಳಿ ಸೃಷ್ಟಿಸಿದೆ ಬನ್ನಿ ನೋಡೋಣ. ರಣಭೀಕರ ಬಿರುಗಾಳಿ, ಬೃಹತ್ ಮರಗಳು ಧರೆಗುರುಳಿವೆ, ವಿದ್ಯುತ್ ಕಂಬಗಳು ನೆಲಕಚ್ಚಿವೆ. ಮೊಂತಾ ಸೈಕ್ಲೋನ್ ಆಂಧ್ರದಲ್ಲಿ ಅಲ್ಲೋಲ ಕಲ್ಲೋಲವನ್ನೇ ಸೃಷ್ಟಿಸಿದೆ. ಜನಜೀವನ ತರೆಗೆಲೆಗಳಂತೆ ತತ್ತರಿಸಿ ಹೋಗಿದೆ. ಮೊಂತಾ ಸೈತಾನ್ ನಿನ್ನೆ ಆಂಧ್ರಪ್ರದೇಶದ ಕಾಕಿನಾಡ ಕರಾವಳಿಗೆ ಅಪ್ಪಳಿಸಿದೆ. ತೀರಕ್ಕೆ ಅಪ್ಪಳಿಸಿದ ಬಳಿಕ ಮೊಂತಾ ಸೈಕ್ಲೋನ್ ರೌದ್ರಾವತಾರ ತಾಳಿದೆ. ಗಂಟೆಗೆ 100ರಿಂದ 120 ಕಿಲೋಮೀಟರ್ ವೇಗದಲ್ಲಿ ಬಿರುಗಾಳಿ ಬೀಸುತ್ತಿದ್ದು ಹಲವು ಜಿಲ್ಲೆಗಳಲ್ಲಿ ಧಾರಾಕಾರ ಮಳೆಯಾಗ್ತಿದೆ. ಅದರಲ್ಲೂ ಉತ್ತರ ಆಂಧ್ರ ಸೇರಿದಂತೆ ಹಲವು ಜಿಲ್ಲೆಗಳನ್ನ ಸೈಕ್ಲೋನ್ ಹಿಂಡಿ ಹಿಪ್ಪೆ ಮಾಡಿದೆ. ಸಮುದ್ರ ತೀರದ ಗ್ರಾಮಗಳಲ್ಲಿ ಬಿರುಗಾಳಿ ಅವಾಂತರವನ್ನೇ ಸೃಷ್ಟಿಸಿದೆ. ನೂರಾರು ಬೃಹತ್ ಮರಗಳು, ವಿದ್ಯುತ್ ಕಂಬಗಳು ಧರೆಗುರುಳಿವೆ. ಮನೆಗಳ ಮೇಲ್ಛಾವಣಿ ಹಾರಿ ಹೋಗ್ತಿವೆ. ಮೊಂತಾ ಚಂಡಮಾರುತದ ದಾಳಿಗೆ ಓರ್ವ ಮಹಿಳೆ ಬಲಿ. ಆಂಧ್ರದ ಕೋನಸೀಮ ಜಿಲ್ಲೆಯಲ್ಲಿ ಮನೆ ಮೇಲೆ ಬೃಹತ್ ಮರ ಬಿದ್ದಿದ್ದು ಓರ್ವ ಮಹಿಳೆ ಬಲಿಯಾಗಿದ್ದಾಳೆ. ಚಲಿಸುತ್ತಿದ್ದ ಆಟೋ ಮೇಲೆ ತೆಂಗಿನ ಮರ ಬಿದ್ದಿದ್ದು ಚಾಲಕ ಹಾಗೂ ಓರ್ವ ಬಾಲಕ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಕಾಕಿನಾಡ, ಕೃಷ್ಣಾ, ಏಲೂರು, ಪೂರ್ವ ಗೋದಾವರಿ, ಪಶ್ಚಿಮ ಗೋದಾವರಿ, ಕೋನಸೀಮ ಮತ್ತು ಅಲ್ಲೂರಿ ಸೀತಾರಾಮರಾಜು ಜಿಲ್ಲೆಯ ಚಿಂತೂರು ಮತ್ತು ರಂಪಚೋಡವರಂ ಸೇರಿದಂತೆ ಹಲವೆಡೆ ಅಪಾರ ಪ್ರಮಾಣದಲ್ಲಿ ಆಸ್ತಿಪಾಸ್ತಿ ನಷ್ಟ ಉಂಟಾಗಿದೆ. ಕಾಕಿನಾಡದಲ್ಲಿ ಸಮುದ್ರ ರೌದ್ರಾವತಾರ ತಾಳಿದೆ. ಅಲೆಗಳ ಆರ್ಭಟಕ್ಕೆ ತೀರದಲ್ಲಿ ಮರಗಳು ನೆಲಕಚ್ಚಿವೆ. ಕೈಲಾಸಗಿರಿ ಬಳಿ ಕಡಲ ತೀರಕ್ಕೆ ರಾಶಿ ರಾಶಿ ಕಸ ಕೊಚ್ಚಿಕೊಂಡು ಬಂದಿದೆ. ಮೊಂತಾ ಅಬ್ಬರ ಜೋರಾಗಿದ್ದು ಕಾಕಿನಾಡ ಜಿಲ್ಲೆಯ ಉಪ್ಪಡ ಗ್ರಾಮ ಅತಿ ಹೆಚ್ಚು ಹಾನಿಗೊಳಗಾಗಿದೆ. ಯಾಕಂದ್ರೆ ಗ್ರಾಮದಲ್ಲಿ ಸಮುದ್ರ ತೀರವಿದೆ. ಇಲ್ಲಿನ 3ಕ್ಕೂ ಹೆಚ್ಚು ಮನೆಗಳು ನೆಲಸಮ ಆಗಿದೆ. ಮನೆ ಸುತ್ತ ಇರುವ ಕಾಂಪೌಂಡ್ಗಳು ಸಮುದ್ರದ ಪಾಲಾಗಿವೆ. ಮನೆಗಳು ದರಾಶಾಹಿಯಾಗಿದ್ದು ಇಲ್ಲಿನ ನಿವಾಸಿಗಳು ಕಂಗಾಲಾಗಿದ್ದಾರೆ. ಕಾಕಿನಾಡ ಉಪ್ಪಡ ಸಮುದ್ರದ ತೀರದಲ್ಲಿರುವ ಮನೆಗಳು ನೆಲಸಮವಾಗಿವೆ. ಮುನ್ನೆಚ್ಚರಿಕಾ ಕ್ರಮವಾಗಿ ಬಸ್, ರೈಲು, ವಿಮಾನ ಸಂಚಾರಕ್ಕೆ ಬ್ರೇಕ್ ಹಾಕಲಾಗಿದೆ. ವಿಜಯವಾಡ, ವಿಶಾಖಪಟ್ಟಣಂನಲ್ಲಿ ರೈಲು ಸಂಚಾರ ಬಂದ್ ಆಗಿದೆ. ಮಚಲಿಪಟ್ಟಣಂ, ಕೃಷ್ಣಪಟ್ಟಣಂ ಬಂದರುಗಳಲ್ಲಿ ಕಟ್ಟೆಚ್ಚರ ವಹಿಸಲಾಗಿದೆ. ಕೋನಸೀಮ ಜಿಲ್ಲೆಯಲ್ಲಿ ಸಾವಿರಾರು ಎಕರೆ ಜಮೀನಿನಲ್ಲಿ ಬೆಳೆದಿದ್ದ ಭತ್ತದ ಬೆಳೆ ಹಾಳಾಗಿದೆ. ಕಮಲಾಪುರಂ, ಗನ್ನಾವರಂ, ರಾಜೋಲುನಲ್ಲೂ ಬೆಳೆ ನಾಶವಾಗಿದೆ. ಮೊಂತಾ ಸೈಕ್ಲೋನ್ ಆಂಧ್ರದ 15 ಜಿಲ್ಲೆಗಳಲ್ಲಿ 38,000 ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆದಿದ್ದ ಬೆಳೆಯನ್ನು ನುಂಗಿ ಹಾಕಿದೆ. ಅಂಬೇಡ್ಕರ್ ಕೋನಸೀಮ ಜಿಲ್ಲೆಯಲ್ಲಿ ಅಪಾರ ಪ್ರಮಾಣ ಭತ್ತ ಬೆಳೆ ಹಾನಿಯಾಗಿದೆ. ಸಾವಿರಾರು ಎಕರೆ ಜಮೀನಿನಲ್ಲಿ ಬೆಳೆದಿದ್ದಂತಹ ಭತ್ತದ ಬೆಳೆ ನೀರುಪಾಲಾಗಿದೆ. ಕಮಲಾಪುರಂ, ಗನ್ನಾವರಂ, ರಾಜೋಲು ಸೇರಿ ಹಲವೆಡೆ ಸಾವಿರಾರು ಎಕರೆ ಜಮೀನಿನಲ್ಲಿ ಬೆಳೆದಿದ್ದಂತಹ ಭತ್ತದ ಬೆಳೆ ನಾಶ ಆಗಿದೆ. ಮೊಂತಾ ಚಂಡಮಾರುತದ ಎಫೆಕ್ಟ್ನಿಂದಾಗಿ ತೆಲಂಗಾಣದಲ್ಲೂ ಭಾರಿ ಮಳೆ ಆಗ್ತಿದೆ. ಹೈದರಾಬಾದ್, ಮೆಹಬೂಬ್ ನಗರ್, ನಾಗರ್ ಕರ್ನೂಲ್, ಭದ್ರಾದಿ ಕೊತ್ತಗೂಡಂ, ಖಮ್ಮಂ, ಮೇದಕ್, ನಲ್ಗೊಂಡ, ನಾರಾಯಣಪೇಟ, ರಂಗಾರೆಡ್ಡಿ ಜಿಲ್ಲಾ, ಸೂರ್ಯಾಪೇಟೆ ಜಿಲ್ಲೆಯಲ್ಲಿ ಮಳೆ ಆರ್ಭಟಿಸುತ್ತಿದೆ. ವಿಶಾಖಪಟ್ಟಣಂನ ಜನತಾ ಕಾಲೋನಿ ಜಲಾವೃತ ಆಗಿದೆ. ಶ್ರೀಶೈಲಂನಲ್ಲಿ ಭೂಕುಸಿತಕ್ಕೆ ಅಂಗಡಿಗಳು ಧರಾಶಾಹಿಯಾಗಿವೆ. ಮಧ್ಯರಾತ್ರಿ ಅಂಗಡಿಗಳ ಮೇಲೆ ಗುಡ್ಡ ಕುಸಿದು ಬಿದ್ದಿದೆ. ಇತ್ತ ಮೊಂತಾ ಸೈಕ್ಲೋನ್ ಪರಿಣಾಮ ಭೈರವಕೋಣ ಜಲಪಾತಕ್ಕೆ ಜೀವ ಕಳೆ ಬಂದಿದೆ. ಪ್ರಕಾಶಂ ಜಿಲ್ಲೆಯ ಸೀತಾರಾಮಪುರಂ ಪ್ರದೇಶದಲ್ಲಿ ಭೈರವಕೋಣ ಜಲಪಾತ ಮೈದುಂಬಿ ಹರಿಯುತ್ತಿದೆ. ಬ್ಯೂರೋ ರಿಪೋರ್ಟ್, TV9.